ಬೆರಳಲ್ಲಿ ನಿಲ್ಸ್ಬೇಕು, ಕೊಲ್ಲುವ ಜನಕ್ಕೆ ಮಾತ್ರ. ಯಾರಿಗೆ ಕೇಳೋ ಬಾಬಾಜಿ ದರ್ಶನ ಆಗಿದೆ ಅಂದ್ರೆ ಅಯ್ಯೋ ಅಂತ. ಆಕ್ಚುಲಿ ಇದು ಯೂಟ್ಯೂಬ್ ಅಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದೆ. ಅಂದ್ರೆ ಬಾಬಾಜಿದು ಕನೆಕ್ಟ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಒಬ್ರು ಯಾವ್ದೋ ಹಿಂದೂಸ್ತಾನ್ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಅಲ್ಲೇ ಚಾಲೆಂಜ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರಲ್ಲಿ ನೋಡ್ತಾ ಇದ್ದೆ, ಅದ್ರಲ್ಲಿ ಬಾಬಾಜಿ ಅಂದ್ರೆ ಹೆಂಗೆ, ಅವರು ಅದ್ರಲ್ಲಿ ಇನ್ನೊಬ್ರು ಕನೆಕ್ಟ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟೆಲ್ಲ ತೋರಿಸ್ತಾ ಇದ್ರು. ಬಟ್ ಅದೇ ಯಾರು ಏನು ಎಕ್ಸ್ಪ್ಲೈನ್ ಹೇಳಿದ್ರೆ ಸುಮ್ಮನೆ ಬಾಯಲ್ಲಿ ಹೇಳಿದ್ರಷ್ಟೇ ಹೊರತು ಯಾರು ಏನು ತೋರಿಸಿಲ್ಲ ಈ ತರದ್ದೆಲ್ಲ. ಅದು ಎಕ್ಸ್ಪ್ಲೈನ್ ಮಾಡಿ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಬಾಬಾಜಿ ತೋರ್ಸಕ್ಕೆ ಇವತ್ತು ತನಕ ಯಾರು ತೋರಿಸಿಲ್ಲ. ನಾನು ಎಷ್ಟೋ ಸಾವಿರಾರು ವಿಡಿಯೋಗಳು ಮಾಡಿದ್ದೀನಿ ಸ್ಪಿರಿಚುಯಾಲಿಟಿ ಬಗ್ಗೆ. ಬಟ್ ನಮ್ಗೆ ಫಸ್ಟಿಂದ ಶಿವಪೂಜೆ ಎಲ್ಲ ಮಾಡ್ತೀನಿ, ಇಂಟ್ರೆಸ್ಟ್ ಇತ್ತು ನಮಗೆ. ಬಟ್ ಸ್ಪಿರಿಚುಯಾಲಿಟಿ ಈ ಒಂದು 6 ತಿಂಗಳಿಂದ ವಿಪತ್ತನೆಲ್ಲ ಮಾಡಿದ್ಮೇಲೆ ಬಟ್ ಯಾವ ಗುರುಗಳು ನಾನು ಇಲ್ಲಿವರೆಗೆ ಯೂಟ್ಯೂಬಲ್ಲಿ ನಾನು ದರ್ಶನ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಯಾರು ಹೇಳಿಲ್ಲ. ಅವ್ರಿಗೆ ದರ್ಶನ ಆಗಿದೆ, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಬಿಟ್ರೆ ನಿಮ್ಮ ನಮ್ಮ ಜೊತೆಗೆ ಬನ್ನಿ, ನಿಮ್ಗೆ ದರ್ಶನ ಮಾಡಿಸ್ಕೊಡ್ತೀವಿ ಬಾಬಾಜಿದು, ಅಥವಾ ನಿಮಗೆ ಅದೊಂದು ಅನುಭೂತಿ ಹೆಂಗಿರುತ್ತೆ ಅದನ್ನು ತೋರಿಸ್ತೀವಿ ಅಂತ ಎಲ್ಲರೂ ಯಾರು ಹೇಳಿಲ್ಲ. ಬಟ್ ನಮ್ಗೆ ಇಲ್ಲಿ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ ನಾವು. ಸೊ ನನಗೂ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಮ್ಮ ವೈಫ್ಗಂತೂ ದರ್ಶನ ಆಯ್ತು, ಅವ್ರ ದರ್ಶನನೇ ಚೆನ್ನಾಗಿದೆ. ನಿಮಗೆ ಅನುಭೂತಿನೂ ಆಯ್ತಲ್ಲ? ನನ್ಗೆ ಅನುಭೂತಿ ಆಗಿದೆ. ಸಣ್ಣಗೆ ಲೈಟ್ ಬರ್ತದೆ, ಮೋಸ್ಟ್ಲಿ ಅದನ್ನು ಸಣ್ಣ ಸಾಧನೆ ಇನ್ನೂ ಬೇಕಾಗುತ್ತೆ. ಸಾಧನೆ ಟೈಮ್. ಬಟ್ ಇವ್ರದಂತೂ ಮಿರಾಕಲ್ ನನಗೆ ಅಷ್ಟೇ ಸ್ಟಾರ್ಟ್. 3ನೇ ದಿವಸನೇ ನಿಮ್ಮ ಮೈ ಮೇಲೆ ಇದ್ದಿದ್ದನ್ನ ಈಚೆ ತಂದ್ರಲ್ಲ. ಹೌದು, ಅದಂತೂ ಸಖತ್. ಕನಸಲ್ಲಿ ನನಗೆ ದರ್ಶನ, ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇದು ನನಗೆ 32 ವರ್ಷ. ಈ 32 ವರ್ಷದಲ್ಲಿ ನಾನು ಬುದ್ಧಿ ಬಂದ ಮೇಲಿಂದ ಅದು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಈ ಅಲ್ಲುದ್ರೋಗೋದು ಎಕ್ಸ್ಪೀರಿಯನ್ಸ್ ಕನಸುಗಳು, ಮತ್ತೆ ಬೇರೆ ಬೇರೆ ಥರ ಕನಸುಗಳು ಬಂದಿದ್ದಾವೆ, ಭಯ ಆಗೋ ಥರ ಕನಸುಗಳು. ಬಟ್ ಈ ಥರ ಬಾಯಿಂದ ಏನೋ ಬರ್ತಾ ಇರೋ ಥರ ಕನಸು ಅದು ಫಾರ್ ದ ಫಸ್ಟ್ ಟೈಮ್. ಬಟ್ ಮೆಡಿಟೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದು ಎರಸಕ್ಕೆ ಆ ಥರ ಹಲ್ಲು ಏನೋ ಉದುರೋಯ್ತಾ ಇದೆ ಅನ್ನೋ ಥರ ಕನಸು, ಮತ್ತು ನನಗೇನೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅನ್ನೋ ಥರ ಕನಸು ಬೀಳ್ತಾ ಇತ್ತು ಒಂದೊಂದ್ಸತಿ. ಏನೋ ಒಂದೊಂದ್ಸತಿ ನನಗೆ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ರೆ ಥರ ಕನಸುಗಳೆಲ್ಲ ಬಿಡು, ಭಯ ಥರ. ಏನೋ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಬೈಕಲ್ಲಿ ಹೋಗ್ಬಿಟ್ಟಿದ್ದೀನಿ, ಕಾರ್ಗೆಲ್ಲ ಹೋಗ್ಬಿಟ್ಟಿದ್ದೀನಿ ಅನ್ನೋ ಥರ ಭಯ ಥರ ಒಂದೊಂದ್ಸಲಿ ಎಚ್ಚರ ಬಿಡೋದಾಗ ಅದು ಕನಸದು. ಬಟ್ ಇದು ಕನಸಲ್ಲ. ಇದು ಹೆಂಗೆ ಅಂದರೆ ಆ ಥರ ಸಬ್ಕಾನ್ಷಿಯಸ್ ಸ್ಟೇಟು. ನಾನು ನಿದ್ದೆಗೂ ಹೋಗಿಲ್ಲ ಅಥವಾ ಎಚ್ಚರಾಗೂ ಇಲ್ಲ, ನನ್ನ ದೇಹ ನನ್ನ ಕಂಟ್ರೋಲಲ್ಲಿಲ್ಲ, ನನ್ನ ಮೈಂಡೂ ಅಷ್ಟು ನನ್ನ ಕಂಟ್ರೋಲ್ ಇಲ್ಲ. ಬಟ್ ನಾನು ಎಚ್ಚರಾಗಿದ್ದೀನಿ. ಬಟ್ ಅದೇ ರೆಸ್ಪಾಂಡ್ ಮಾಡ್ತಾರೆ, ಈ ಅನಸ್ತೇಷಿಯಾ ಕೊಟ್ಬಿಟ್ಟು ಕೂರಿಸ್ತಾರಲ್ಲ ಆ ಟೈಪು ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಎಲ್ಲ ಹೊರಗಡೆಯಿಂದ ಈಚೆ ಬರ್ತದೆ. ನಿಮ್ಗೆ ಒಳ್ಳೆ ದರ್ಶನ ದಿವಸ ನಿತ್ಯ. ಅದೇ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸ್ಪಿರಿಚುಯಾಲಿಟಿ ಒಂದು ಕಮರ್ಷಿಯಲ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಒಂಥರ ಹೊಸ ಏರಿಯಾ ಆಫ್ ಇಂಡಸ್ಟ್ರಿ ಆಗ್ಬಿಟ್ಟಿದೆ. ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ. ಬಟ್ ಯಾರು ಧರ್ಮ, ಕರ್ಮ, ಲಾ ಆಫ್ ನೇಚರ್ ತಿಳ್ಕೊಂಡಿದ್ದಾರೋ ಅವರು ನಿಮ್ಮ ರೀತಿ ನಿಮ್ದು ಎಷ್ಟೈತೆ ಅಷ್ಟನ್ನು ಅಷ್ಟೇ ಮಾಡ್ತಾರೆ. ಏನೋ ನಮ್ಗೆ ಗೊತ್ತು ವಿದ್ಯೆ ಸಿಕ್ಬಿಟ್ಟಿದೆ, ಅದನ್ನ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಪ್ರಚಾರ ಮಾಡಿ ಅಷ್ಟನ್ನು ಕರ್ಕೊಂಡು ಕೂಡಾಕೊಂಡು ಅವ್ರಿಗೆಲ್ಲ ಏನೇನೋ ಹೇಳಿ ತಲೆ ತುಂಬಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಿ ಅದೆಲ್ಲ ಅವಶ್ಯಕತೆ ಇಲ್ಲ. ರಿಯಾಲಿಟಿ ಏನು ಬಂದಿದೆಯೋ ಅದು ಇವಾಗ ತನಕ ಯಾರು ದರ್ಶನ ಮಾಡಿಸ್ತೀನಿ ಅಂತ ಕ್ಲೇಮ್ ಮಾಡೋದು. ಸೊ ನನಗೆ ನಾನು ಆಕ್ಚುಲಿ ಯೂಟ್ಯೂಬ್ ಅದು ಇದು ಎಲ್ಲ ನೋಡಿದ್ದೀನಿ. ಬಟ್ ನನಗೆ ನನ್ನ ವೈಫೈಗೆ ಲೈವ್ ಎಕ್ಸಾಂಪಲ್ ಆಗಿರೋದ್ರಿಂದ ನನಗೆ ಒಂಥರ 100% ಟ್ರಸ್ಟು. ಈಗ ಅವ್ರು ಸುಳ್ಳು ಹೇಳ್ತಿದ್ರು, ಅದು ನಮಗೆ ಬೇಕಾಗಿಲ್ಲ, ಅದು ಅವಶ್ಯಕತೆ ನಮಗಿಲ್ಲ. ಬಟ್ ಬಾಬಾಜಿ ಅನ್ನೋದು ಸತ್ಯ. ಬಾಬಾಜಿ ದರ್ಶನ ಕೊಡ್ತಾರೋದು ಸತ್ಯ. ಅವ್ರು ಯಾರೋ ಕೊಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ನಮಗಂತೂ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ, ಇವಾಗಂತೂ ದರ್ಶನನೇ ಆಗಿದೆ. ಸೊ ಈಗ ಇವರು ಸುಮ್ಮನೆ ಸಾಧನೆ ಮಾಡಿಕೊಂಡು ಅವರೇ ಕಮ್ಯುನಿಕೇಟ್ ಮಾಡಿ ಅವರೇ ಅವ್ರ ಪರ್ಪಸ್ ಏನು ತಿಳ್ಕೊಂಡು ಅವ್ರು ನಿಮ್ಗೆ ಬಾಬಾಜಿ ಒಂದು ಕೆಲಸ ವಹಿಸಿದ್ರು, ಅದ್ರಲ್ಲಿ ಇವ್ರಿಗೆ ಅದನ್ನ ಕೆಲಸ ವಹಿಸಿದ್ರು, ನಾವು ಅದನ್ನ ಮನಸ್ಫೂರ್ತಿಯಾಗಿ ಮಾಡೋಕ್ಕೆ ಪ್ರಯತ್ನ. ಅಂದ್ರೆ ಇದು ನಮ್ದು ಒಂದು ಪ್ರಿಯಾರಿಟಿ. ಈಗ ನಾವೇನು ಕೆಲಸಕ್ಕೆ ಹೋಗ್ತೀವಿ, ಸಾಫ್ಟ್ವೇರ್ ಇಂಜಿನಿಯರ್ ನಾವಿಬ್ರು ಕೆಲಸಕ್ಕೆ ಹೋಗ್ತೀವಿ, ಸಂಪಾದನೆ ಮಾಡ್ತೀವಿ, ಜೀವನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇದು ಒಂದು ನಮ್ಮ ಕೆಲಸ ಈಗ ನೆಕ್ಸ್ಟ್. ಆ ಥರ ಒಂದು ಇದನ್ನು ತಗೊಂಡು ನಾವು ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ, ಮಾಡ್ತೀವಿ. ಮತ್ತೆ ಸ್ನೇಹಿತರುಗಳಿಗೆ ಇವ್ರಿಗೂ ಹೇಳೋದು, ಎಲ್ಲರಿಗೂ ಸಿಗ್ಬೇಕು ವಿದ್ಯೆ, ಎಲ್ಲಾರು ಉಪಯೋಗಿಸ್ಕೋಬೇಕು, ಎಲ್ಲಾರು ಖುಷಿಯಾಗಿ ಚೆನ್ನಾಗಿ ಆದಷ್ಟು ಜನಕ್ಕೆ ದರ್ಶನ ಆಗಲಿ. ದರ್ಶನ ಆದ್ರೆ ನಂಬಿಕೆ ಆಗುತ್ತೆ. ಆಮೇಲೆ ಆ ಒಂದು ಕಲ್ಚರ್ ಮತ್ತೆ ಬೆಳೀತದೆ. ಸೊ ಆ ಖುಷಿ, ಹ್ಯಾಪಿನೆಸ್, ಸುಖ ಸಮೃದ್ಧಿಯಾಗಿ ಜೀವನ ಮಾಡೋದು, ಏನೂ ಇಲ್ಲ ಅಂದ್ರೂ ಮನುಷ್ಯ ಖುಷಿಯಾಗಿ ಬದುಕಬಹುದು ಅನ್ನೋದು ಇದರಲ್ಲೊಂದು ಸಿಗುತ್ತೆ, ಒಂದು ಮೆಸೇಜ್. ಇವಾಗ ಏನಾಗ್ಬಿಡೋದೆ, ನಾವೆಲ್ಲ ಖುಷಿಗೋಸ್ಕರ ದುಡಿನೇ ಬಿದ್ದಿದ್ದೀವಿ. ಬಟ್ ದುಡ್ಡು ಸಿಕ್ಕಿದ್ಮೇಲೆ ಖುಷಿ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ಇದು ಸಿಕ್ಕಿದ್ರಂತೂ ಖುಷಿಯಾಗಿ ಜೀವನ ಮಾಡೋದಂತ ಗ್ಯಾರಂಟಿ. ಅಂದ್ರೆ ಬೇಸಿಕ್ ಫಂಡಮೆಂಟಲ್ ಇದು ಮನುಷ್ಯಂಗೆ ಇದು ಬೇಕು, ಇದನ್ನ ಮಾಡು ಫಸ್ಟ್, ಆಮೇಲೆ ನಿನ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳತ್ತಾರ ಅಲ್ವಾ? ನಿನ್ ದರ್ಶನದ ಅನುಭೂತಿ ಹೇಳು, ಯಾವ ತರ ಆಯ್ತು ಅಂತ. ನನಗೆ ದರ್ಶನ ಹೆಂಗಾಯ್ತು ಅಂದ್ರೆ, ನನಗೆ ಆಕ್ಚುಲಿ ಸ್ಟಾರ್ಟಿಂಗ್ ಡೇ ಇಂದನೇ ದರ್ಶನ ಆಯ್ತು. ಅಂದ್ರೆ ಫಸ್ಟ್ ಡೇ ಸ್ವಲ್ಪ ಲೈಟ್ ಬಂತು, ಬಟ್ ಆದ್ರೆ ಜಾಸ್ತಿ ಲೈಟ್ ತರ ಏನಿರ್ಲಿಲ್ಲ.
ಸೊ ಸ್ವಲ್ಪ ಹೋಯ್ತು ಮತ್ತೆ ವಾಪಸ್ ಬಂತು. ಬಟ್ ನೆಕ್ಸ್ಟ್ ಡೇ ಅದರಿಂದ ಹೇಗಾಯ್ತು ಅಂದ್ರೆ ಲೈಟ್ ಕಂಪ್ಲೀಟ್ ಆಗಿತ್ತು. ನನಗೆ ಯಾವ್ದು ಡಿಫ್ರೆನ್ಸ್ ಅನಿಸ್ತಾ ಇರಲಿಲ್ಲ. ನಾನು ಇಲ್ಲಿ ಕತ್ಲೆಯಲ್ಲಿ ಕೂತಿದ್ದೀನಿ, ಬೆಳಕಲ್ಲಿ ಕೂತಿದ್ದೀನಿ, ಆತರ ಏನು ಅನ್ನಿಸ್ತಾನೆ ಇಲ್ಲ. ಎಲ್ಲೋ ಸೇಮ್ ಕತ್ಲಲ್ಲಿ ಕೂತಿದ್ರು ಬೆಳಕಲ್ಲಿ ಕೂತಿದ್ದೀನಿ ಅನ್ನೋ ತರನೇ ಫೀಲ್ ಇತ್ತು. ಕಂಪ್ಲೀಟ್ ಬೆಳಕಿತ್ತು. ಸೊ ಇವಾಗ ಒಂದ್ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ಅದೊಂದ್ ಸ್ವಲ್ಪ ಜಾಸ್ತಿ ಮಾಡ್ತಾ ಸೊ ಈಗ ಅದರಲ್ಲೇನೆ ಲೈಟ್ ಇದೆ, ಕಂಪ್ಲೀಟ್ ಆಗಿ ಲೈಟ್ ಇದೆ. ಸೊ ಅದ್ರ ಜೊತೆಗೆ ಸಮ್ ಶಟರ್ ತರ ಈಗ ಹೋಗ್ತಾ ಇದೆ. ಅದ್ರ ಜೊತೆಗೆ ಬಾಡಿಲಿ ವೈಬ್ರೇಷನ್ಸ್ ಫೀಲ್ ಆಗ್ತಾ ಇದೆ. ಟೈಮ್ಸ್ ಅಂದ್ರೆ ಡೈಲಿ ಒಂದೇ ತರ ಸೆನ್ಸೇಷನ್ ಇರಲ್ಲ. ಸೊ ಈಗ ಒಂದ್ಸಲ ಏನಾಗುತ್ತೆ ಅಲ್ಲಾಡೋ ತರ ಶೇಕ್ ಆಗುತ್ತೆ, ಒಂದ್ಸಲಕ್ಕೆ ನೀಲಕ್ಕೆ ಯಾರೋ ಕರೀತಾ ಇದಾರೆ, ಎಳಿತಾ ಇರೋ ತರ ಫೀಲಿಂಗ್, ರಬ್ಬರ್ ಹಾಕಿ ಎಳಿತಾರಲ್ಲ ಆ ತರ ಫೀಲ್ ಅನ್ಸುತ್ತೆ. ಆಮೇಲೆ ಒಂದ್ 2 ದಿನ ಇದನ್ನ ಸ್ಫಟಿಕ ಯಾವಾಗ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಅವಾಗ ಏನಾಯ್ತು 2 ದಿನ ಫುಲ್ ಕಣ್ಣೆಲ್ಲ ಲೈಟ್ ಉರಿಗೆ ತಡಿಯಕ್ ಆಗ್ತಾ ಇರಲಿಲ್ಲ. ಬಿಕಾಸ್ ಅಷ್ಟು ವೈಟ್ ಅಷ್ಟು ಬೆಳಕಿರುತ್ತಲ್ಲ, ಅದಕ್ಕೆ ಕಣ್ಣೆಲ್ಲ ಫುಲ್ ಉರಿ ಬಂದ್ಬಿಟ್ಟು ನೀರ್ ಬರ್ತಾ ಇತ್ತು. ಸೊ ಈಗ ಏನಾಗಿದೆ, ಈಗ ಅದಕ್ಕೆ ಅಭ್ಯಾಸ ಆಗೋಗಿದೆ. ಈಗ ಮತ್ತೆ ನೆಕ್ಸ್ಟ್ ಬೇರೆ ತರ ಫೀಲ್ ಆಗ್ತಾ ಇದೆ. ಬಟ್ ಒಟ್ನಲ್ಲಿ ಚೆನ್ನಾಗಿದೆ. ಬಟ್ ಸರ್ಪ್ರೈಸಿಂಗ್ ಏನು ಅಂದ್ರೆ ನನಗೆ ಇವೆಲ್ಲ ಗೊತ್ತು, ಸ್ಪಿರಿಚುಯಾಲಿಟಿ ಬಗ್ಗೆ ಬಾಬಾಜಿದು ವಿಡಿಯೋಗಳು ಸಖತ್ ನಾನು ರಿಸರ್ಚ್ ಮಾಡ್ತಾ ಇರ್ತೀನಿ, ಯಾವಾಗ ಮಾಡ್ತಾ ಇದ್ದೀನಿ. ಬಟ್ ಇವಳಿಗೆ ಏನೂ ಗೊತ್ತಿಲ್ಲ. ಆಕ್ಚುಲಿ ಬಾಬಾಜಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಇವಳಿಗೆ. ಅದೇನೋ ಅಂತ ಇವಳು ಅಷ್ಟು ಡೌಟ್ಫುಲ್. ಬಟ್ ಎಂಟಿ ಮಂಡ್ಯದ ಬಂದ್ ಮಾಡಿ ಫಸ್ಟ್ ಡೇನೆ ಸೆಕೆಂಡ್ ಡೇ ದರ್ಶನ ಕೊಟ್ಬಿಟ್ರಲ್ಲ, ನಂಗೆ ಈಗ ನಂಗೆಲ್ಲ ಗೊತ್ತಿದ್ರು ನಂಗೆ ದರ್ಶನ